ಎಲ್ಲ ಅಳಿನ ಅಮಾವಾಸ್ಯೆ ಹಬ್ಬ ಅಂತ ಮಾಡ್ತೀವಿ ಆಯ್ತಾ. ನಮ್ಮ ಕಡೆ ಭೀಮನ ಅಮಾವಾಸ್ಯೆ ಅಂತ ಮಾಡೋದು ಕಡಿಮೆ. ಮಳೆ ನಮ್ಮ ಮನೇಲಿ ಅಳಿ ಏನಿಲ್ಲ, ಆದ್ರೂ ನಾವು ಹಬ್ಬ ಮಾಡೋದಂತ ಬಿಡೋದಿಲ್ಲ. ನೋಡಿ ಇಲ್ಲಿ ಯಾರ್ದಾರು ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಈರುಳ್ಳಿ ಬಜ್ಜಿ ಮಾಡ್ತಾರ. ನಮ್ಮ ಮನೇಲಿ ಇವತ್ತು ನಾನು ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ವಿ. ವೇಸ್ಟ್ ಆಗಿರುವಂಥ ನಾನ್ ಸ್ಟಿಕ್ ಪಾತ್ರೆ ಆಗಿರ್ಬೋದು, ತವಾ, ಆಮೇಲೆ ದೋಸೆ ಕಾವಲಿ, ಈ ಥರದ್ದೆಲ್ಲ ಇರ್ತದೆ ನೋಡಿ. ಇದು ವೇಸ್ಟ್ ಆಗಿರೋದು ಡಬ್ಬ ಈ ಥರದ್ದೆಲ್ಲ ಇರ್ತದೆ ನೋಡಿ. ಅದಕ್ಕೆಲ್ಲನೂ ನಾನೀಗ ಪಾಟ್ ಕಲರನ್ನು ಪೇಂಟ್ ಮಾಡಿದ್ದೀನಿ. ಎಲ್ಲನೂ ಕೂಡ ನೋಡಿ ಚಕಪಕ ಅಂತ ಹೊಳಿತಾ ಇದೆ. ಇದು ಅಣ್ಣ ನೋಡಿ ಈ ಥರ ಮಷೀನಲ್ಲಿ ತೊಳೆಯೋದು. ಇದು ಕೇಳಿಸ್ತಾ ಇದೆಯಾ? ಜೋರು ಮಳೆ, ಎಂತ ಮಾಡೋದು, ಎಂತ ಕಿಂಗ್ ಆಗ್ತಿದೆ. ಮಳೆಗಾಲ ಅಂದರೆ ಒಂದು ತಿಂಗಳು ಜಾಸ್ತಿನೇ ಆಯಿತು ನೋಡಿ. ಮಳೆಗಾಲ ಜುಲೈಯಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮೂರಲ್ಲಿ. ಅವತ್ತಿಂದ ಮಳೆ ಶುರುವಾಗಿದ್ದು ಇವತ್ತಿನವರೆಗೂ ಬಂದೇ ಇಲ್ಲ. ಹಬ್ಬ ಅಂದರೆ ಒಂದೆರಡು ದಿನ ಬಿಸಿಲು ಬಂದಿರ್ಬೋದೇನೋ, ಅದು ಪೂರ್ತಿ ದಿನ ಅಂತೂ ಬಿಸಿಲು ಬಂದಿರೋದೇ ಇಲ್ಲ. ನನಗಂತೂ ಬಿಸಿಲು ಯಾವಾಗ ನೋಡ್ತೀನಿ ಅನ್ನೋ ಥರ ಆಗಿದೆ ನೋಡಿ. ಮಳೆಗೆ ಬೇಜಾರು ಬಂದುಬಿಡ್ತು, ಸಿಕ್ಕಾಪಟ್ಟೆ ಮಳೆ ಅಷ್ಟೇ. ಹಾಗೆ ಇವತ್ತಿನ ದಿನ ಹಿಂಗೆಲ್ಲ ಆಗ್ತದೆ ಅಂತ ನೋಡೋಣ ಆಯಿತಾ. ಮತ್ತು ಇವತ್ತು ನಮ್ಮ ಕಡೆ ಎಲ್ಲ ಅಳಿನ ಅಮಾವಾಸ್ಯೆ ಹಬ್ಬ ಅಂತ ಮಾಡ್ತೀವಿ ಆಯಿತಾ. ನಮ್ಮ ಕಡೆ ಭೀಮನ ಅಮಾವಾಸ್ಯೆ ಅಂತ ಮಾಡೋದು ಕಡಿಮೆ, ಅಳಿನ ಅಮಾವಾಸ್ಯೆ ಅಂತ ಹಬ್ಬ ಮಾಡೋದು. ಈಗ ಮದುವೆಯಾಗಿ ಯಾರ್ಯಾರು ಹೊಸ ಜೋಡಿ ಎಲ್ಲ ಮದುವೆ ಆಗ್ತಾರೆ ನೋಡಿ, ಅವರನ್ನೆಲ್ಲ ತಾಯಿ ಮನೆಗೆಲ್ಲ ಕರೆದು ಇವತ್ತು ವಿಶೇಷ ಹಬ್ಬವನ್ನೆಲ್ಲ ಮಾಡೋದು. ಮತ್ತು ನಮ್ಮನೇಲಿ ಅಳಿ ಏನಿಲ್ಲ, ಆದ್ರೂ ನಾವು ಹಬ್ಬ ಮಾಡೋದಂತ ಬಿಡೋದಿಲ್ಲ. ಗಮ್ಮತ್ತಾಗಿ ಊಟ ಎಲ್ಲ ಮಾಡಿಕೊಂಡು ಹಬ್ಬ ಮಾಡೋದೇ. ಅಳಿ ಇಲ್ಲ ಅಂತ ಹಬ್ಬ ಮಾಡ್ತಾ ಇರೋ ಪದ್ಧತಿ ಇಲ್ಲ ನಮ್ಮದು. ಯಾರು ಬರಲಿ ಯಾರು ಬರದೇ ಇರಲಿ ಅಂತ ಹಬ್ಬ ಮಾಡ್ಕೊಂಡು ಗಮ್ಮತ್ತಾಗಿ ಊಟ ಮಾಡೋದು. ಅದರಲ್ಲಿ ಈಗ ಮಳೆ ಬರ್ತಿರುವಾಗಂತೂ ಜೋರು ಹಬ್ಬದ ಥರನೇ ನೋಡಿ ಪ್ರತಿದಿನ ಕೂಡ. ಮತ್ತು ನಿಮ್ಮ ಕಡೆಯಲ್ಲಿ ಅಳಿನ ಅಮಾವಾಸ್ಯೆ ಹಬ್ಬವನ್ನೆಲ್ಲ ಹೇಗೆ ಆಚರಣೆ ಮಾಡ್ತೀರಿ ಅಂತ ತಿಳಿಸಿ ಆಯಿತಾ. ಹಾಗೆ ನಮ್ಮ ಕಡೆ ಎಲ್ಲ ಅದೇ ಹೇಳಿದ್ನಲ್ಲ, ಹೊಸದಾಗಿ ಮದುವೆ ಆಗಿರುವಂಥ ಜೋಡಿಗಳನ್ನ ಮತ್ತು ಯಾರ್ಯಾರ ಮೇಲೆ ಅಳಿಯಂದಿರೆಲ್ಲ ಇರ್ತಾರೆ ನೋಡಿ, ಅವರನ್ನೆಲ್ಲ ಅಳಿಯ ಮಗಳನ್ನು ಕರೆದು ಇವತ್ತು ಜೋರು ಹಬ್ಬವನ್ನೆಲ್ಲ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಹಾಗೆ ನೋಡಿ ಮಳೆ ಮಾತ್ರ ನಿಂತಿತ್ತು ಈಗ.
ನೋಡಿ ಇಲ್ಲಿ ಯಾರ್ದಾರು ಮನೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಈರುಳ್ಳಿ ಬಜ್ಜಿ ಮಾಡ್ತಾರ. ನಮ್ಮ ಮನೇಲಿ ಇವತ್ತು ನಾನು ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ವಿ. ಸಂಜೆ ಟೈಮಲ್ಲೆಲ್ಲ ಮಾಡ್ತೀವಿ ಮಾಮೂಲಿ, ಆದರೆ ಬೆಳಿಗ್ಗೆ 11 ಗಂಟೆಗೆ ಬಜ್ಜಿ ನಿಮಗೆ ಇಷ್ಟನಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಈರುಳ್ಳಿ ಬಜ್ಜಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಮಾಡ್ತಾ ಇದ್ದೀನಿ. ಅವತ್ತಿನ ವಿಡಿಯೋದಲ್ಲಿ ಒಬ್ಬರು ನೀವು ಮಳೆಗಾಲದಲ್ಲಿ ಜಾಯಿಕಾಯನ್ನು ಮತ್ತು ಈ ಕೊಳ್ಳುವಡಕೆ ಈ ಥರದನ್ನೆಲ್ಲ ಹೇಗೆ ಒಣಗಿಸ್ಕೊಳ್ತೀರಿ ಅಂತ ಕೇಳಿದ್ರಿ. ನಾವು ಜಾಯಿಕಾಯಿಯನ್ನೆಲ್ಲ ಬೇಸಿಗೆಯಲ್ಲೇ ಕೊಯ್ದು ಒಣಗಿಸಿರೋದನ್ನು ನೀವು ನೋಡಿರ್ತೀರಲ್ಲ, ಆದರೆ ನಮಗೆ ಕೊಳ್ಳುವಡಕೆ ಒಣಗಿಸೋದಿರ್ತದೆ ಮಳೆಗಾಲದಲ್ಲಿ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಇದೇ ಥರ ಹೊಟ್ಲ ಅಂತ ಮಾಡ್ತಿದ್ರು. ಅದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಂದರೆ ಹೊಟ್ಲ ಮಾಡಿ ಅಟ್ನಿಗೆ ಮಾಡಿ ಅಲ್ಲಿ ಕೊಳ್ಳುವಡಕೆ ಆಗಿರ್ಬೋದು ಏನೇ ಮಳೆಗಾಲದಲ್ಲಿ ಒಣಗಿಸುವಂಥ ವಸ್ತುಗಳನ್ನೆಲ್ಲ ಒಣಗಿಸ್ಕೊಂತ ಇದ್ದರು. ಆದರೆ ಈಗ ಅಟ್ಟಣಿಗೆ ಎಲ್ಲ ಮಾಡಿ ಈ ಥರ ಬೆಂಕಿ ಎಲ್ಲ ಹಾಕಿ ಮಾಡೋದು ತುಂಬ ಕಡಿಮೆ ನೋಡಿ. ಹಾಗಾಗಿ ನಮ್ಮಂತೆ ಏನು ಮಾಡ್ತೀವಿ ಅಂತಂದರೆ ನಮ್ಮದು ಇದು ಕಟ್ಟಿಗೆ ಒಲೆ ಉಂಟಲ್ಲ ಒಳಗಿನ ಅಡುಗೆ ಮಾಡೋದಕ್ಕೆ, ಅದಕ್ಕೆ ಈ ಥರ ವೇಸ್ಟ್ ಆಗಿರುವಂಥ ನಾನ್ ಸ್ಟಿಕ್ ಪಾತ್ರೆ ಆಗಿರ್ಬೋದು, ತವಾ, ಆಮೇಲೆ ದೋಸೆ ಕಾವಲಿ ಈ ಥರದ್ದೆಲ್ಲ ಇರ್ತದೆ ನೋಡಿ. ಇದು ವೇಸ್ಟ್ ಆಗಿರೋದು ಇದೆಲ್ಲ ನಮ್ಮದು ಹಳೆಯದು ದೋಸೆ ಮಾಡುವಂಥ ಕಾವಲಿ ನೀವೆಲ್ಲ ನೋಡಿರ್ತೀರಲ್ಲ, ಅದರಲ್ಲಿ ನಾವು ಈ ಥರ ಕೊಳ್ಳುವಡಕೆಯೆಲ್ಲ ಹಾಕಿ ಈ ಥರ ಸಣ್ಣ ಬೆಂಕಿಯಲ್ಲಿಟ್ಟರೆ ಅದು ನಿಧಾನಕ್ಕೆ ಚೆನ್ನಾಗಿ ಒಣಗ್ತಾ ಇರ್ತದೆ ನೋಡಿ. ಇಲ್ಲಿ ನೀವು ಗೊತ್ತಾಗಿರ್ಬೋದು ನೀರಾವಿ ಆಗೋದು, ಈ ಥರ ಚೆನ್ನಾಗಿ ಒಣಗುತ್ತೆ ಇದು. ಹಾಗೆ ಮಾಡೋದು ನಾವು ನೋಡಿ. ಈ ಥರ ವೇಸ್ಟ್ ಆಗಿರುವಂಥ ತವ ಎಲ್ಲ ಇರ್ತದೆ ನೋಡಿ ಬಳಸ್ದಾಗಿರುವಂಥದ್ದು, ಅದರಲ್ಲೆಲ್ಲ ಈ ಥರ ನಾವು ಅಡಿಕೆಯನ್ನು ಒಣಗಿಸ್ತೀವಿ. ಇದರಲ್ಲೂ ಕೂಡ ಹಾಕಿದೆ ನಾನು, ಇದೆಲ್ಲನೂ 3 ಇದೆ, ಇನ್ನೂ 2-3 ಇದೆ ಕಾವಲಿ ಎಲ್ಲನೂ. ಅದು ಬೇರೆ ಬೇರೆ ಕಡೆ ಬೇಕಾದವಾಗ ತಗೊಳ್ಳೋದು. ಈಗ 3 ಸಾಕು ಇದು. ಹಾಗೆ ಈ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದು ನಾವು. ಕೇಳಿದ್ರಲ್ಲ, ಈ ಥರ ಬೆಂಕಿ ಇಲ್ಲ ಅಂತಂದರೆ ನಾವು ಗ್ಯಾಸಲ್ಲಿ ಒಂದು ಸರಿ ಕಾವಲಿಗೆಯನ್ನು ಫುಲ್ ಬಿಸಿ ಮಾಡಿ ಅದ್ರ ಮೇಲ್ಗಡೆಗೆ ಜಾಯಿಕಾಯಿ ಎಲ್ಲನೂ ಹಾಕಿ ಒಂದು ಸರಿ ಬಿಸಿ ಮಾಡಿದ್ರೆ ಆಮೇಲೆ ಎತ್ತಿಟ್ರದ್ದು ಕಾವಲಿ ಹೀಟಿಗೆ ಒಳ್ಳೆ ರೋಸ್ಟ್ ಆಗ್ತದೆ, ಒಣಗ್ತಾ ಬರ್ತದೆ. ಮತ್ತು ಗ್ಯಾಸಿನ ಅಡಿಯಲ್ಲೂ ಕೂಡ ನಾವು ಈ ಥರ ಕಾವಲಿ ಎಲ್ಲ ಹಾಕಿ ಗ್ಯಾಸಿನ ಅಡಿಯಲ್ಲಿ ಇಟ್ಟರೆ ಅಲ್ಲೂ ಕೂಡ ಅದು ಬಿಸಿ ಆಗ್ತದೆ ನೋಡಿ, ಆವಾಗಲೂ ಕೂಡ ಒಣಗ್ತದೆ. ನಾವು ಇದೇ ಥರ ಕಟ್ಟಿಗೆ ಒಲೆ ನಮಗೆ ಬೇಕಾದಷ್ಟು ಇರ್ತದಲ್ಲ, ಇದರಲ್ಲಿ ಈ ಥರ ಮಾಡಿ ಒಣಗಿಸೋದು. ಈಗ ಮತ್ತು ಅದು ಕಬ್ಬಿಣದ ಜಾಲರಿ ಥರ ಇರ್ತದೆ, ಅದನ್ನು ಒಣಗಿಸಿ ಅಟ್ಟಣಿಗೆಲ್ಲ ಮಾಡಿ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬೆಂಕಿ ಮಾಡಿ ಈ ಥರ ವ್ಯವಸ್ಥೆ ಎಲ್ಲ ಮಾಡ್ಕೊತ ಇದ್ದರು. ಈಗ ನಮ್ಮದು ಈ ಥರ ವ್ಯವಸ್ಥೆ, ಕಾಲ ಬದಲಾಗಿದೆಯಲ್ಲ ಹಾಗಾಗಿ. ಮತ್ತು ಮಳೆ ಅಂತೂ ಸಿಕ್ಕಾಪಟ್ಟೆ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದಲ್ಲ ಮಳೆ ಬರ್ತಾ ಇರೋದು ನೋಡಿ. ಈ ಥರ ಎಲ್ಲ ಮಳೆ ಬರ್ತಾ ಉಂಟು. ಹಾಗೆ ನೋಡಿ ಈ ಥರ ಎಲ್ಲ ಒಣಗೋದು. ಇದು ಬೆಳಿಗ್ಗೆ ಹಾಕಿದ್ದು ನಾನು ಕೊಳ್ಳುವಡಕೆಯನ್ನು, ಈಗ ಮಧ್ಯಾಹ್ನಕ್ಕೆ ಇಷ್ಟೇ ಒಣಗಿಬಿಟ್ಟಿದೆ ಬೇಗ. ಆದರೆ ಈ ಥರ ದಪ್ಪ ಕಾವಲಿ ಇರ್ತದಲ್ಲ ದೋಸೆ ಮಾಡೋದು, ಅದು ಬೇಗ ಒಣಗ್ತದೆ. ಯಾಕೆಂದರೆ ಅದು ದಪ್ಪ ಇರ್ತದೆ ನೋಡಿ, ಹೀಟ್ ಜಾಸ್ತಿ ತಗೊಂತದೆ, ಹಾಗಾಗಿ ಬೇಗ ಒಣಗ್ತದೆ ಅದರಲ್ಲಿ.
ಈ ಥರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಸ್ವಲ್ಪ ಅದರಲ್ಲಿ ಎಲ್ಲ ಹಿಡಿಯುವುದು ಆ ಥರ ಆಗ್ತದೆ. ಮತ್ತು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ನಾವು ಈ ಥರ ಕೊಳೊಡ್ಕೆಲ್ಲ ಒಣಗಿಸಿದಾಗ ಅದು ಸೀದೋಗ್ಬಿಡ್ತದೆ, ಜಾಸ್ತಿ ಕಲರ್ ಬಿಡ್ತದೆ. ಹೆಂಗೆ ಅಂತಂದರೆ ಈ ಥರ ನೋಡಿ ಕಪ್ಪು ಕಪ್ಪು ಆಗ್ತದೆ ಈ ಥರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಒಣಗಿಸಿದಾಗ. ಆದರೆ ಈ ಥರ ಕಾವಲಿಯಲ್ಲಿ ಒಣಗಿಸಿದ್ರೆ ಆ ಥರ ಆಗೋದಿಲ್ಲ. ಮತ್ತು ಮಣ್ಣಿನ ಹಂಚಿನಲ್ಲೂ ಕೂಡ ಚೆಂದ ಆಗ್ತದೆ ಅಡಿಕೆನೆಲ್ಲ ಒಣಗಿಸೋಕ್ಕೆ. ನೋಡಿ ನಾವು ಇದಿಷ್ಟು ತೆಂಗಿನ ಕಡ್ಡಿಯನ್ನು ಬಿಡಿಸಿದ್ದು. ಇದರಲ್ಲಿ ಒಂದು 5-6 ತೆಂಗಿನ ಹಿಡಿನರು ಆಗ್ಬೋದು, ಅಂದರೆ ಪೊರ್ಕೆನರು ಆಗ್ಬೋದು, 5-6 ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಸುಮಾರಷ್ಟು ಉಂಟು. ಇದು 2-3 ದಿನದಲ್ಲಿ ಬಿಡಿಸಿಟ್ಟಿದ್ದು. ಇದು ಅವತ್ತು ವ್ಲೋಗ್ ಮಾಡ್ತಾ ಬಿಡಿಸಿರೋದು, ಸ್ವಲ್ಪ ಜಾಸ್ತಿ ಒಣಗಿದೆ. ಇದು ನಿನ್ನೆ ಇವತ್ತು ಮೊನ್ನೆ ಎಲ್ಲ ಬಿಡಿಸಿದ್ದು. ನೋಡಿ ಸುಮಾರಷ್ಟು ಉಂಟು. ಇದು ಈಗ ಇಲ್ಲಿ ಒಣಗೋದಕ್ಕೆ ಇಟ್ಟದ್ದು. ಹೀಗೆ ಇಟ್ಟರೆ ಸಾಕು, ಇಲ್ಲಿ ಆರಾಮಾಗಿ ಒಣಗ್ತದೆ. ಇದು ಕಿಟಕಿ ಹತ್ರ ಗಾಳಿ ಎಲ್ಲ ಬೀಸ್ತದೆ ನೋಡಿ. ಓಕೆ. ಆಮೇಲೆ ಇದು ಪ್ಲಾಸ್ಟಿಕ್ ಡಬ್ಬೆಲ್ಲ ಇರ್ತದೆ, ಮನೆಯಲ್ಲಿ ನಾವು ಸಾಮಾನೆಲ್ಲ ತುಂಬಿಟ್ಕೊತೀವಿ ನೋಡಿ. ಇದು ಬೆಲ್ಲದ ಡಬ್ಬ ಈ ಥರದ್ದೆಲ್ಲ ಇರ್ತದೆ ನೋಡಿ. ಅದಕ್ಕೆಲ್ಲನೂ ನಾನೀಗ ಪಾಟ್ ಕಲರನ್ನು ಪೇಂಟ್ ಮಾಡಿದ್ದೀನಿ. ಇದು ಅಡಿಯಲ್ಲಿ ಇಡೋದಕ್ಕೆ ಸ್ಟ್ಯಾಂಡ್ ಥರ, ಇದರ ಮುಚ್ಚಳನೇ ಕಟ್ ಮಾಡಿ ಅದಕ್ಕೆ ಪೇಂಟ್ ಮಾಡಿದ್ದು ಸ್ಟ್ಯಾಂಡ್ ಥರ ಬಳಸೋದಕ್ಕೆ. 3 ಬಾಟಲ್ಸನ್ನು ಪೇಂಟ್ ಮಾಡಿದ್ದೀನಿ. ಆಮೇಲೆ ಇದೊಂದೆರಡು ದಪ್ಪ, ಇಲ್ಲೊಂದು ಬಟ್ಟೆದು ಸಿಮೆಂಟ್ ಪಾಟ್ ಮಾಡ್ತಾಯಿದ್ದೀನಿ ನೋಡಿ. ಈಗೆಲ್ಲ ಉಂಟು. ಮತ್ತು ಇದಿಷ್ಟು ಉಂಟು, ಗರಿಟೆದು, ಬಲ್ಬು, ಹೀಗೆ ಸುಮಾರಷ್ಟು ಐಟಮ್ನೆಲ್ಲ ಮಾಡೋದುಂಟು. ಕೆಲಸಗಳು ತುಂಬ ಇದೆ. ಇವಾಗ ಇದಿಷ್ಟು ಆಗಿದ್ದು ಡೈಲಿ ಎಲ್ಲೆಲ್ಲಿ ಪುರುಷೊತ್ತಾಗ್ತದೆ ನೋಡಿ, ಅವಾಗೆಲ್ಲ ಇಲ್ಲಿ ಬಂದು ಈ ಕೆಲಸವನ್ನು ಮಾಡ್ತಾ ಇರ್ತೇನೆ ನಾನು. ಈಗ ಸಂಜೆ ಆಯಿತು, ಮಾತಾಡೋದು ಕೇಳಿಸ್ತದೆ ಇಲ್ವೇನ? ಸಂಜೆ ಆಯಿತು 5:15. ನಮ್ಮದು ಬೈಕೆಲ್ಲನೂ ವಾಶ್ ಆಗ್ತಾ ಉಂಟು ನೋಡಿ. ಇಲ್ಲಿ 3 ಬೈಕ್ ವಾಶ್ ಆಗಿದೆ, ಅದು ಬೇರೆಯವ್ರದ್ದು ಬೇಡ, ಇದು 3 ನಮ್ಮದೇ. ಎಲ್ಲನೂ ಕೂಡ ನೋಡಿ ಚಕಪಕ ಅಂತ ಹೊಳಿತಾ ಇದೆ. ಇದು ಅಣ್ಣ ನೋಡಿ ಈ ಥರ ಮಷೀನಲ್ಲಿ ತೊಳೆಯೋದು. ಇದು ನಾವು ದೋಟಿಗೆ ಮದ್ದನ್ನು ಹೊಡೆಯೋದಕ್ಕೆ ಪಂಪ್ ಇದು ನಮ್ಮದು. ಅದಕ್ಕೇನೆ ಇದೊಂದು ಬಾಲವನ್ನು ಎಕ್ಸ್ಟ್ರಾ ತಗೋಬೇಕು. ಹೈ ಸ್ಪೀಡಲ್ಲಿ ಕ್ಲೀನ್ ಆಗ್ತದೆ ನೋಡಿ ಈ ಥರ ಫುಲ್ಲು. ಅದು ಎಂತ ಹೇಳಿ, ನಾವು ಸರ್ವಿಸ್ಗೆಲ್ಲ ತಗೊಂಡು ಹೋದಲ್ಲಿ ಬೈಕನ್ನು ವಾಶ್ ಮಾಡಿಕೊಡ್ತಾರಲ್ಲ, ಅದೇ ಸ್ಪೀಡಲ್ಲಿ ಫುಲ್ ಕ್ಲೀನ್ ಆಗ್ತದೆ. ನಮ್ಮದು ಬೈಕ್ ಸರ್ವಿಸ್ ಹೋಗಲಿಕ್ಕಿತ್ತು, ಇನ್ನೂ ಐಟಮ್ಸ್ ಬಂದಿಲ್ಲ ಅಂತ ಹಾಗೆ ಪೆಂಡಿಂಗ್ ಇದೆ. ಆದರೆ ಮಳೆ ನೋಡಿ ರೋಡಲ್ಲೇನೂ ಬ್ಲಾಕ್ ಆಗಿ ಐಟಮ್ಸ್ಗಳೆಲ್ಲ ಬಂದಿಲ್ಲ. ಫೋನ್ ಮಾಡ್ತಾ ಇದ್ದೀವಿ, ಅವರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ದಿನ ಹೋಗ್ತದೆ. ಇದಂತೂ ಸೂಪರ್ ಆಗ್ತದೆ ಬೈಕ್ ತೊಳಿಲಿಕ್ಕೆ. 2-in-1 ಥರ ನೋಡಿ. ಇದು ದೋಟಿಗೆ ಮತ್ತು ನೋಡೋದಕ್ಕೂ ಬರ್ತದೆ. ಆಮೇಲೆ ಈಗ ನಾವು ಈ ಥರ ಬೈಕು ವಾಶ್ ಮಾಡೋದಕ್ಕೂ ಆಗ್ತದೆ. ಇಂಥ ಸ್ಪೀಡ್ ಉಂಟು ಅಂತ. ಅಣ್ಣ ಅದ್ರ ತುದಿ ತೋರ್ಸ, ಹತ್ತು ಇನ್ನು ತೋರ್ಸ. ಈ ಥರ